ಸತ್ಯ ನಡೆ ಸತ್ಯ ನುಡಿ ಮಾತು ತಪ್ಪದ ಕಾಯಕ ನಡೆ ಜನಸೇವೆಯ ಆದರ್ಶ ನಡೆಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಬಿ ಸತ್ಯನಾರಾಯಣರವರು ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಶಿರಾ ಕ್ಷೇತ್ರ. ಇವರ 74ನೆಯ ಹುಟ್ಟುಹಬ್ಬದ ಸಂಭ್ರಮದ ಪ್ರಯುಕ್ತ ಶ್ರೀ ಬಿ ಸತ್ಯನಾರಾಯಣರವರ ಬದುಕಿನ ಹೋರಾಟದ ಪಯಣ ಹಾಗೂ ಅವರ ಪರಿಪೂರ್ಣ ಜನಸೇವೆಯ ಕಾಯಕದ ಯಶೋಗಾಥೆಯನ್ನ ಅವರದ ಹುಟ್ಟುಹಬ್ಬದ ಸಂಭ್ರಮದ ಪ್ರಯುಕ್ತ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿ ಬಂಧುಗಳು ಹಾಗೂ ಜೆಡಿಎಸ್ ಪಕ್ಷದ ಹಿರಿಯ ಕಿರಿಯ ಜನಪ್ರತಿನಿಧಿಗಳಿಗೆ ಮತ್ತು ತಾಲೂಕಿನ ಎಲ್ಲ ಸಮುದಾಯಗಳ ಸಾಧಕರಿಗೆ, ಹಿರಿಯರಿಗೆ ಮತ್ತು ಕಿರಿಯರಿಗೆ ಶ್ರೀ ಬಿ ಸತ್ಯನಾರಾಯಣರವರ ಸಾಧನೆಯನ್ನ ಈ ದೃಶ್ಯ ವೈಭವಗಳ ಮೂಲಕ ಸಮರ್ಪಿಸುತ್ತಾ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬಿ ಸತ್ಯನಾರಾಯಣರವರ ಅಭಿಮಾನಿಗಳ ಪರವಾಗಿ ಅವರ 74ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಸುದಿನ ಸುಂದರ ಸಾಧನೆಗಳ ದೃಶ್ಯಾವಳಿಗಳ ಮೂಲಕ ನಾವು ನೀವೆಲ್ಲರೂ ಆದರ್ಶವಾಗುವಂತೆ ಸ್ಮರಿಸೋಣ ಬನ್ನಿ. ಅದು ಅದೀಗ ತಾನೇ ಸ್ವಾತಂತ್ರ್ಯ ಪಡೆದ ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬೋನಹಳ್ಳಿ ಗ್ರಾಮದಲ್ಲಿ ಕಡುಬಡತನದಲ್ಲಿ ಜೀವನವನ್ನ ಸಾಗಿಸುತ್ತಿದ್ದಂತಹ ಬ್ಯಾಟಪ್ಪ ಮತ್ತು ಕಾಮಕ್ಕ ಎಂಬ ದಂಪತಿಗಳಿಗೆ ದಿನಾಂಕ 27/1952ರಲ್ಲಿ ಒಂದು ಪುಟ್ಟ ಮಗುವು ಜನಿಸಿತು. ಆ ಮಗುವೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಬಿ ಸತ್ಯನಾರಾಯಣರವರು. ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಬೋನಹಳ್ಳಿ ಹಾಗೂ ದಂಡಿನ ದಿಬ್ಬದಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದರು ಹಾಗೂ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನ ಶಿರಾದಲ್ಲಿ ಮುಗಿಸಿ BA ವಿದ್ಯಾಭ್ಯಾಸವನ್ನ ಮಂಡ್ಯದಲ್ಲಿ ಮುಗಿಸಿದರು. ಶ್ರೀ ಬಿ ಸತ್ಯನಾರಾಯಣರವರಿಗೆ ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾಗಲೇ ಜನಸೇವೆಯ ಹೋರಾಟಗಳನ್ನ ಮೈಗೂಡಿಸಿಕೊಂಡಿದ್ದರು. ಇವರು ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆಗಳಲ್ಲಿ ಗೆದ್ದು ವಿದ್ಯಾರ್ಥಿ ಮುಖಂಡರಾಗಿದ್ದರು ಹಾಗೂ ಕಾನೂನು ಪದವಿ ವ್ಯಾಸಂಗದ ಅವಧಿಯಲ್ಲಿ ಕಾನೂನು ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರೂ ಸಹ ಆಗಿದ್ದರು. ನಂತರ 1974ರಲ್ಲಿ ಅಮ್ಮಜಮ್ಮರವರನ್ನು ವಿವಾಹವಾಗಿ ಪ್ರೀತಿಯ ಮಡದಿ ಹಾಗೂ ಮಕ್ಕಳನ್ನು ಹೊಂದಿರುವ ಸಂತಸದ ಕುಟುಂಬ ಇವರದಾಗಿದೆ. ಇವರ ವಿದ್ಯಾಭ್ಯಾಸದ ಅವಧಿಯಲ್ಲೇ ಇವರು ರೂಢಿಸಿಕೊಂಡ ಜನಸೇವೆಯ ಹೋರಾಟದ ಹಣತೆ ರಾಜಕೀಯವಾಗಿ ಬೆಳಗಲು ಆರಂಭಿಸಿತು. ಉತ್ತಮ ನಾಯಕತ್ವ ಗುಣ, ಸಹಕಾರಿ ಮನೋಭಾವ, ಬಡವರ ದೀನದಲಿತರ ಧ್ವನಿಯಾಗಲು ಸದಾಕಾಲ ಚಿರ ಯುವಕನಂತೆ ಹೋರಾಟಗಳಲ್ಲಿ ಭಾಗಿಯಾಗುತ್ತಾ ಇವರು ರಾಜಕೀಯ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟವು. ಮೊಟ್ಟ ಮೊದಲ ಬಾರಿಗೆ 1977ರಲ್ಲಿ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ರಾಜಕೀಯ ರಂಗ ಪ್ರವೇಶವನ್ನ ಆರಂಭಿಸಿದರು. 1982ರಲ್ಲಿ ತಾಲೂಕು ಜನತಾ ಪಕ್ಷದ ಅಧ್ಯಕ್ಷರೂ ಸಹ ಆದರು ಹಾಗೂ 1983ರಿಂದ 1989ರವರೆಗೆ ಶಿರಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರು. 1985ರಲ್ಲಿ ಪ್ರಥಮ ಬಾರಿಗೆ ಶಿರಾ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸಿದರು. 1994ರಲ್ಲಿ ಎರಡನೇ ಬಾರಿ ಸ್ಪರ್ಧಿಸಿ ಜಯಶೀಲರಾಗಿ ಅಧಿಕೃತವಾಗಿ ತೆನೆ ಹೊತ್ತ ರೈತ ಮಹಿಳೆ ಚಿಹ್ನೆಯ ಗುರುತನ್ನು ಶಿರಾ ತಾಲೂಕಿಗೆ ದೀವಿಗೆಯಾಗಿ ಅರ್ಪಿಸಿದರು. ಇದಾದ ನಂತರ 1996ರಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಖಾತೆಯ ರಾಜ್ಯ ಸಚಿವ ಸ್ಥಾನವನ್ನ ಅಲಂಕರಿಸಿ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅನೇಕ ಸೇವೆಗಳನ್ನು ನೀಡಿ ನಂತರ 2004ರಲ್ಲಿ 4ನೇ ಬಾರಿಗೆ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಅತಿ ಹೆಚ್ಚು ಮತಗಳಿಂದ ಜಯಶೀಲರಾದರು. ಇದೇ ಸಂದರ್ಭದಲ್ಲಿ ಇವರ ಪ್ರಾಮಾಣಿಕತೆ, ಕಾರ್ಯತತ್ಪರತೆ, ಸೇವಾನಿಷ್ಠೆ ಹಾಗೂ ಶಿಸ್ತು ಹಾಗೂ ಜನರ ಪ್ರೀತಿ ವಿಶ್ವಾಸಗಳನ್ನ ಅರಿತ ಅಂದಿನ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಇವರಿಗೆ ಗ್ರಾಮೀಣ ನೀರು ಸರಬರಾಜು ಹಾಗೂ ಇಂಜಿನಿಯರಿಂಗ್ ಇಲಾಖೆಯ ಕರ್ನಾಟಕ ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸಲು ಅವಕಾಶ ಲಭಿಸಿತು. ಹಾಗೂ ರಾಜ್ಯದ ಜನಪ್ರಿಯ ಹಾಗೂ ದಕ್ಷ ಪ್ರಾಮಾಣಿಕ ಮಂತ್ರಿಗಳೆಂಬ ಹೆಸರಿಗೆ ಜನನಾಯಕರಾಗಿ, ಸರಳ ಸಜ್ಜನರಾಗಿ ಹಲವಾರು ಜನಪ್ರಿಯ ಯೋಜನೆಗಳೊಂದಿಗೆ ಹೆಸರುವಾಸಿಯಾದರು. ಇನ್ನು ಬಿ ಸತ್ಯನಾರಾಯಣರವರು ಸರ್ವ ಜನಾಂಗದ ಶಾಂತಿಯ ತೋಟದ ಪ್ರತೀಕದಂತೆ ಎಲ್ಲ ಸಮುದಾಯಗಳ ಒಡನಾಡಿಯಾಗಿ, ಮನೆ ಮಗನಾಗಿ ಶಿರಾ ಕ್ಷೇತ್ರಕ್ಕೆ ಹಲವಾರು ಜೀವಪರ ಸಾಧನೆ ಎಂಬಂತ ವಿವಿಧ ಅಭಿವೃದ್ಧಿ ಹಾಗೂ ಕಲ್ಯಾಣ ಕಾರ್ಯಕ್ರಮಗಳನ್ನು ನೀಡಿ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದ ಹೃದಯ ಶ್ರೀಮಂತಿಕೆಯ ನಡೆನುಡಿ ಉಳ್ಳವರಾಗಿ ತಮ್ಮ ಶಾಸಕ ಸ್ಥಾನದ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಅದರಲ್ಲೂ ವಿಶೇಷವಾಗಿ ರೈತರ, ಬಡವರ, ದೀನ ದಲಿತರ, ಕಲಾಸಕ್ತರ ಸೇವೆಗಾಗಿ
ಕಲೆ ಸಾಹಿತ್ಯ ಸಂಸ್ಕೃತಿಯ ಬೆಳಕಾಗಿ ಅನನ್ಯ ಸೇವೆಯನ್ನು ನೀಡಿ ಶಿರಾ ಜನತೆಗೆ ಹೆಚ್ಚು ಮನೆಮಗನಾಗಿ ಪ್ರಚಾರವಾದರು. ಕಲೆ ಸಾಹಿತ್ಯ ಸಂಸ್ಕೃತಿಯ ಪ್ರತೀಕವಾಗಿ ನಾಡೋಜ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರ, ಕ್ರೀಡಾ ಸ್ಫೂರ್ತಿಗಾಗಿ ಶ್ರೀ ವಿವೇಕಾನಂದ ಕ್ರೀಡಾಂಗಣ, ದೀನದಲಿತರ ಅಭ್ಯುದಯಕ್ಕಾಗಿ ಅಂಬೇಡ್ಕರ್ ಭವನ, ಸಾರಿಗೆ ಸಂಪರ್ಕ ವೃದ್ಧಿಗಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡಿಪೋ, ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಮಹಿಳಾ ಕಾಲೇಜು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ನಿರ್ಮಿಸಿದರು. ಶಿರಾ ನಗರದ ಐತಿಹಾಸಿಕ ಕಟ್ಟೆಯಾದ ಜಾಜಮ್ಮನ ಕಟ್ಟೆ ಅಭಿವೃದ್ಧಿ, ನಗರೀಕರಣ ಅಭಿವೃದ್ಧಿಗಾಗಿ ಆಗಿನ ಪುರಸಭೆಯಿಂದ ಈಗಿನ ನಗರಸಭೆಯನ್ನು ಆರಂಭಿಸಿರುವುದು. ಜನರ ಆರೋಗ್ಯ ಹಿತದೃಷ್ಟಿಯಿಂದ ಸಮುದಾಯದ ಆರೋಗ್ಯ ಕೇಂದ್ರ ನಿರ್ಮಾಣ ಹಾಗೂ ನಗರದ ಹಲವಾರು ಉರ್ದು ಶಾಲೆ ಹಾಗೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ದಲಿತ ಕೆರೆಯ ಜಾನಪದ ಕಲೆಗಳ ಅಭಿವೃದ್ಧಿಗಾಗಿ ರಂಗನಾಥ ನಗರದಲ್ಲಿ ಅಂಬೇಡ್ಕರ್ ಬಯಲು ರಂಗಮಂದಿರ ನಿರ್ಮಾಣ, ಶಿರಾ ನಗರಕ್ಕೆ ಹೊಂದಿಕೊಂಡಂತೆ ಬೈಪಾಸ್ ರಸ್ತೆ ನಿರ್ಮಾಣ, ಕಲೆ ಸಾಹಿತ್ಯ ಸಂಸ್ಕೃತಿ ಅಭಿರುಚಿಯಿಂದ ತಾವೇ ಹಲವಾರು ನಾಟಕ ಪ್ರದರ್ಶನ ಹಾಗೂ ಅಭಿನಯ ಹಾಗೂ ಮೊಟ್ಟಮೊದಲ ಬಾರಿಗೆ ರಾಜ್ಯ ಯುವಜನೋತ್ಸವ ಆಯೋಜನೆ ಹಾಗೂ ಮೊಟ್ಟಮೊದಲ ಬಾರಿಗೆ ಗಡಿನಾಡ ಜಾನಪದ ಉತ್ಸವ ಹೀಗೆ ಅನೇಕ ಕ್ಷೇತ್ರಗಳ ಅಭಿವೃದ್ಧಿಗೆ ತನುಬನ ಧನವನ್ನು ಅರ್ಪಿಸಿದ ಜೀವಂತ ಸಾಧನೆಗಳ ಸರದಾರ ನಮ್ಮ ಹೆಮ್ಮೆಯ ಶ್ರೀ ಬಿ ಸತ್ಯನಾರಾಯಣರವರು. ಬಹುಮುಖ್ಯವಾಗಿ ರಾಜ್ಯದಲ್ಲೇ ಮೊಟ್ಟಮೊದಲ ಬಾರಿಗೆ 17,000ಕ್ಕೂ ಹೆಚ್ಚು ಸಾಗುವಳಿ ಚೀಟಿ ನೀಡಿ ರೈತರ ಬದುಕಿಗೆ ಬೆಳಕಾದ ಧೀಮಂತ ನಾಯಕರು ನಮ್ಮ ಹೆಮ್ಮೆಯ ಶ್ರೀ ಬಿ ಸತ್ಯನಾರಾಯಣರವರು. ಇವೆಲ್ಲವುಗಳ ಜೊತೆಗೆ ಶಿರಾ ಕ್ಷೇತ್ರದ ಹೆಣ್ಣು ಮಕ್ಕಳ ಶಿಕ್ಷಣದ ಅರಿವನ್ನು ತಿಳಿದು ಸ್ವತಃ ಪತ್ನಿಯಾದ ಶ್ರೀಮತಿ ಅಮ್ಮಜಮ್ಮನವರ ಹೆಸರಿನಲ್ಲಿ ಉಚಿತ ಹೆಣ್ಣು ಮಕ್ಕಳ ವಸತಿ ನಿಲಯವನ್ನು ಸಹ ಸ್ಥಾಪಿಸಲಾಗಿತ್ತು. ಹೀಗೆ ಅನನ್ಯ ಸೇವೆಗಳೊಂದಿಗೆ ನಮ್ಮೊಡನೆ ಇದ್ದು ಕೇವಲ ಶಾರೀರಿಕವಾಗಿ ದೂರವಾದರೂ ಅವರ ಸಾಧನೆಗಳೊಂದಿಗೆ ಬದುಕಿನ ಆದರ್ಶಗಳೊಂದಿಗೆ ಸದಾಕಾಲ ಶಿರಾ ಕ್ಷೇತ್ರದ ಜನರ ಜೀವನ ನಾಡಿಗಳಲ್ಲಿ ಬೆರೆತಿರುವ ಶ್ರೀ ಬಿ ಸತ್ಯನಾರಾಯಣರವರನ್ನು ಪಡೆದಿರುವ ನಮ್ಮ ಶಿರಾ ಪುಣ್ಯ ಭೂಮಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಲಾಗುತ್ತಿದೆ. ಇಂದು ಎಂದೆಂದಿಗೂ ಚಿರಕಾಲ ಜನರ ಉಸಿರಲ್ಲಿ ಬೆರೆತು ಬದುಕಿರುವ ಶ್ರೀ ಬಿ ಸತ್ಯನಾರಾಯಣರವರಿಗೆ 74ನೇ ಹುಟ್ಟುಹಬ್ಬವನ್ನ ಶಿರಾ ಕ್ಷೇತ್ರದ ಎಲ್ಲ ಜೆಡಿಎಸ್ ಕಾರ್ಯಕರ್ತರಿಗೆ ಹಾಗೂ ಅಭಿಮಾನಿ ಬಂಧುಗಳಿಗೆ ಅರ್ಪಿಸುತ್ತಾ ಇವರ ಸೇವೆಯ ಹಣತೆಯಂತೆ ಇವರ ಕುಟುಂಬದ ಎಲ್ಲ ಸದಸ್ಯರಿಗೂ ದೇವರು ಆರೋಗ್ಯ ಆಯುಷ್ ವೃದ್ಧಿಸಿ ತಂದೆಯ ಬೆಳಕಿನಲ್ಲಿ ಸರಳ ಸಜ್ಜನರಾದ ಪ್ರೀತಿಯ ಒಡನಾಡಿಗಳು ಶಿರಾ ಕ್ಷೇತ್ರದ ಎಲ್ಲ ಸಮುದಾಯಗಳ ಸ್ನೇಹಜೀವಿಗಳಾದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರೂ ಸಹ ಆದ ಶ್ರೀ ಸತ್ಯಪ್ರಕಾಶ್ ಅವರಿಗೂ ಜನಸೇವೆಯ ಕಾರ್ಯ ಮತ್ತಷ್ಟು ಇಮ್ಮಡಿ ಹೊಂದಲೆಂದು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲ ಮುಖಂಡರ ಹಿರಿಯರ ಕಿರಿಯರ ಪರವಾಗಿ ಶ್ರೀ ಬಿ ಸತ್ಯನಾರಾಯಣರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸಲಾಗುತ್ತಿದೆ. ಜೈ ಜೆಡಿಎಸ್, ಜೈ ಸತ್ಯಣ್ಣ. ಎಲ್ಲರಿಗೂ ಶುಭವಾಗಲಿ.